ಆದರೆ ನಾವು ಪ್ರತಿಪಾದಿಸೋದು ಸೌಹಾರ್ದತೆ ಮತ್ತು ಸಮಾನತೆ ಎರಡೂ ಈ ಭಾರತದ ಕಣ್ಣುಗಳು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈ ಸೌಹಾರ್ದ ಭಾರತ ಸಮಾನತೆಯ ಸ್ನೇಹಿತ ಅನ್ನುವಂತಹ ಒಂದು ಪುಸ್ತಕವನ್ನು ಇಲ್ಲಿ ಬಿಡುಗಡೆ ಮಾಡೋದಕ್ಕೆ, ಅಂದರೆ ಈ ಸಭಾಂಗಣದಲ್ಲಿ ಬಿಡುಗಡೆ ಮಾಡೋದಕ್ಕೆ ಬಹಳ ಮುಖ್ಯ ಕಾರಣರಾದಂಥವರು ನಮ್ಮ ರಮೇಶ್ ಅವರು, ಈ ಕುಲಪತಿಗಳು. ನಾವು ಬೇರೆ ಕಡೆ ಮಾಡಬೇಕು ಅಂತಿದ್ವಿ, ಆದರೆ ಅವರು ಸರ್ ಈ ವಿಚಾರ ವಿದ್ಯಾರ್ಥಿಗಳಿಗೆ, ಯುವ ಜನರಿಗೆ ಹೆಚ್ಚು ತಲುಪಬೇಕಾಗಿದೆ, ಆದ್ದರಿಂದ ನಮ್ಮ ಈ ಸಭಾಂಗಣದಲ್ಲಿಯೇ ನೀವು ಮಾಡಿ ಅಂತ ಅವರು ಒಂದು ರೀತಿ ಒತ್ತಾಯವನ್ನೇ ಮಾಡಿದರು. ಆದರೆ ವಿಶೇಷ ಏನಾಗಿತ್ತು, ಆನಂತರ ಗೊತ್ತಾಯಿತು ಈ ಶನಿವಾರ ಇದೆಯಲ್ಲ, ಈ ಶನಿವಾರ ವಿಶ್ವವಿದ್ಯಾಲಯ ಇರೋದಿಲ್ಲ ಅಂತ. ಅಂದರೆ ವಿಶ್ವವಿದ್ಯಾಲಯದಲ್ಲಿ ತರಗತಿಗಳು ನಡೆಯೋದಿಲ್ಲ. ಆವಾಗ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಬಂತು. ಆದರೆ ಅವರು, ನಮ್ಮ ಸ್ನೇಹಿತರು, ಅವರ ಅಧ್ಯಾಪಕರು ಮತ್ತು ನಮ್ಮ ಎಲ್ಲ ಬಳಗದವರ ಸಂಘಟನೆಯ ಫಲವಾಗಿ ಇವತ್ತು ಇಷ್ಟು ಜನ ಇಲ್ಲಿ ನೆರೆದಿದ್ದಾರಲ್ಲ, ಸೌಹಾರ್ದತೆಯ ಭಾರತಕ್ಕೆ ಏನೋ ಒಂದು ಆಶಾಕಿರಣ ಇದೆ ಅಂತ ನಾವಿನ್ನೂ ನಂಬಬಹುದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈ ಒಂದು ಕೃತಿಯ ಬಿಡುಗಡೆಯ ಮಹತ್ವ ಏನು ಅಂತ ನಾನೇ ಹೇಳಿಕೊಂಡ್ರೆ ಅದು ಆತ್ಮರತಿ ಆಗ್ಬೋದು. ಆದರೆ ಇವತ್ತಿನ ಸಂದರ್ಭ ಇದೆಯಲ್ಲ, ಅದನ್ನು ಕುರಿತು ನಾವು ಮಾತಾಡಲೇಬೇಕಾಗಿದೆ. ಈ ಕೃತಿ 23 ಊರುಗಳಲ್ಲಿ ಏಕಕಾಲಕ್ಕೆ ಬಿಡುಗಡೆ ಆಗ್ತಾಯಿದೆ. ಇದು ಒಂದು ದಾಖಲೆನೇ ಸಾಮಾನ್ಯವಾಗಿ. ಆದರೆ ದಾಖಲೆಗಳಿಂದಲೇ ಸಂಭ್ರಮ ಪಡುವ ಕಾಲ ಇದಲ್ಲ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಆದರೆ ಇಷ್ಟೂರಲ್ಲಿ ಯಾಕೆ ನಾವು ಬಿಡುಗಡೆ ಮಾಡಿದ್ವಿ? ಇನ್ನೂ ಪ್ರಯತ್ನ ಮಾಡಿದರೆ 31 ಜಿಲ್ಲೆಯಲ್ಲೂ ಮಾಡ್ತಾಯಿದ್ವಿ. ಅಷ್ಟು ನಮ್ಮ ಗೆಳೆಯರ ಬಳಗ ಇದೆ ನಮಗೆ. ಆದರೆ ಇಷ್ಟನ್ನು ಮಾಡೋದ್ರ ಉದ್ದೇಶ ಏನಿದೆ ಅಂತ ಅಂದರೆ, ಇಲ್ಲಿ ಪುಸ್ತಕ ಬಿಡುಗಡೆ ಅನ್ನೋದಕ್ಕಿಂತ ಪುಸ್ತಕವನ್ನು ನಾವು ಜನಾರ್ಪಣೆ ಅಂತ ಕರಿತಿದ್ದೀವಿ. ಬಿಡುಗಡೆ ಅನ್ನೋ ಪದವನ್ನು ನನ್ನ ಪುಸ್ತಕಗಳಲ್ಲಿ ಎಲ್ಲೂ ಬಳಸಲ್ಲ ನಾನು. ಇದು ಜನಗಳಿಗೆ ಅರ್ಪಿಸೋದು. ಜನಗಳಿಗೆ ತಲುಪದೆ ಹೋದರೆ ಪುಸ್ತಕದ ಆಶಯ ತಲುಪಬೇಕು. ಬರಗೂರು ರಾಮಚಂದ್ರಪ್ಪ ಆಗಲಿ, ಪುಸ್ತಕದ ಲೇಖನಗಳಾಗಲಿ, ಅದಕ್ಕಿಂತ ಹೆಚ್ಚಾಗಿ ಆ ಪುಸ್ತಕದಲ್ಲಿರುವ ಆಶಯಗಳು, ಸೌಹಾರ್ದತೆಯ ಮತ್ತು ಸಮಾನತೆಯ ಆಶಯಗಳು ಹೆಚ್ಚು ಜನಕ್ಕೆ ತಲುಪಬೇಕು. ಈ ಮುಖಾಂತರವಾಗಿ ಇದು ಕೇವಲ ಪುಸ್ತಕದ ಜನಾರ್ಪಣೆ ಅಲ್ಲ, ಜನಾಕ್ಷರ ಆಂದೋಲನವಾಗಬೇಕು ಎನ್ನುವ ಆಶಯದೊಂದಿಗೆ ನಾವು ಬೇರೆ ಬೇರೆ ಊರುಗಳಲ್ಲಿ ಇದನ್ನು ಜನಾರ್ಪಣೆಗೊಳಿಸ್ತಾ ಇದ್ದೇವೆ. ಇದೊಂದು ಜನಾಕ್ಷರ ಆಂದೋಲನೆ. ಅಂದರೆ ಇವತ್ತಿನ ಸಂದರ್ಭದಲ್ಲಿ ಜಾತಿಗಳ ನಡುವೆ, ಧರ್ಮಗಳ ನಡುವೆ ದ್ವೇಷದ ವಾತಾವರಣ ನಿರ್ಮಾಣವಾಗ್ತಿರುವಾಗ, ಸಮಾಜದ ಸ್ವಾಸ್ಥ್ಯ ಕದಡಿ ಹೋಗ್ತಿರುವಂಥ ಸಂದರ್ಭದಲ್ಲಿ ಯಾವ ಆಶಯಗಳಿದ್ವು ಅವೆಲ್ಲವೂ ಪಲ್ಲಟಗೊಳ್ತಾ ಇರೋ ಈ ಸಂದರ್ಭದ ಒಳಗಡೆ ಸೌಹಾರ್ದತೆಯ ಆಶಯಗಳು ನಮ್ಮ ಯುವಜನತೆಗೆ ತಲುಪಬೇಕು, ಒಟ್ಟು ಜನತೆಗೆ ತಲುಪಬೇಕು ಅನ್ನೋ ಕಾರಣಕ್ಕಾಗಿಯೇ ಬೇರೆ ಬೇರೆ ಊರುಗಳಲ್ಲಿ ಏಕಕಾಲಕ್ಕೆ ಇವತ್ತೇನೇ 23 ಊರುಗಳಲ್ಲಿ ಪುಸ್ತಕ ಜನಾರ್ಪಣೆಗೊಳ್ತಾ ಇದೆ. ಅದರ ಆಶಯ ನಾನು ಮೊದಲೇ ಹೇಳಿದಾಗೆ ಪುಸ್ತಕ ಅಷ್ಟೇ ಅಲ್ಲ, ಒಟ್ಟು ದೇಶಕ್ಕೆ ಬೇಕಾಗಿರುವ ಇವತ್ತಿನ ಆದ್ಯತೆ ಏನು ಅನ್ನೋದನ್ನು ಜನಗಳಿಗೆ ತಿಳಿಸೋದು ಅಂತ. ನೋಡಿ, 20ನೇ ಶತಮಾನದಲ್ಲಿ ನಾವು ಬಹಳ ಪ್ರಮುಖವಾಗಿ ಎಲ್ಲ ಚಳುವಳಿಗಳರು ಮಾತಾಡ್ತಾ ಇದ್ದದ್ದು ಸಮಾನತೆಯನ್ನು ಕುರಿತಂತೆ. ಆದರೆ 21ನೇ ಶತಮಾನದಲ್ಲಿ ಸೌಹಾರ್ದತೆಯನ್ನು ಕುರಿತು ನಾವು ಮಾತಾಡ್ತಿದ್ದೇವೆ. ಇದು ನಮ್ಮ ದೇಶದಲ್ಲಾಗಿರುವಂಥ ಒಂದು ದೊಡ್ಡ ಬದಲಾವಣೆ. ಸಮಾನತೆಯ ಆಶಯವನ್ನು ಹಿಂದಕ್ಕೆ ಸರಿಸಿದ್ದೇವೆ ಅಂತ ಅರ್ಥ ಅಲ್ಲ ಇದು. ಆದರೆ ಈ ಕಾಲಘಟ್ಟದ ಬಹಳ ಪ್ರಮುಖವಾದಂಥ ಬಿಕ್ಕಟ್ಟುಗಳಿದೆಯಲ್ಲ, ಆ ಬಿಕ್ಕಟ್ಟುಗಳಿಗೆ ಎದುರಾಗುವಾಗ 20ನೇ ಶತಮಾನದ ಸಮಾನತೆಯ ಆಶಯದ ಜಾಗಕ್ಕೆ 21ನೇ ಶತಮಾನದಲ್ಲಿ ಸೌಹಾರ್ದತೆ ಬಂದು ಕೂತಿದೆ. ಆದರೆ ನಾವು ಪ್ರತಿಪಾದಿಸೋದು ಸೌಹಾರ್ದತೆ ಮತ್ತು ಸಮಾನತೆ ಎರಡೂ ಈ ಭಾರತದ ಕಣ್ಣುಗಳು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ನಾವು ಏಕಕಾಲದಲ್ಲಿ ಸೌಹಾರ್ದತೆಯನ್ನು ಮತ್ತು ಸಮಾನತೆಯನ್ನು ಎರಡನ್ನೂ ಪ್ರತಿಪಾದಿಸಬೇಕಾಗಿದೆ. ಇವತ್ತಿನ ಬಿಕ್ಕಟ್ಟು ಏನಾಗಿದೆ ಅಂದರೆ, ಮಾನವತಾವಾದ ಇದೆಯಲ್ಲ, ಅದಕ್ಕಿಂತ ಹೆಚ್ಚಾಗಿ ಮೂಲಭೂತವಾದ ಮುನ್ನೆಲೆಗೆ ಬಂದಿದೆ. ಮಾನವತಾವಾದ ದ್ವೀಪಗಳನ್ನು ದಾಟುವ ದೀಪ. ಅದು ಯಾವುದೇ ದೀಪ, ಸಾಮಾಜಿಕ ದ್ವೀಪಗಳಿರಬಹುದು, ಧಾರ್ಮಿಕ ದ್ವೀಪಗಳಿರಬಹುದು, ಸಾಂಸ್ಕೃತಿಕ ದ್ವೀಪಗಳಿರಬಹುದು. ಆ ದ್ವೀಪಗಳನ್ನು ದಾಟುವ ದೀಪ ಇದ್ದರೆ ಅದು ಮಾನವತಾವಾದ. ಆದರೆ ದ್ವೇಷಗಳನ್ನು ದಾಟದೇ ಇರುವ ದ್ವೀಪ ಇದೆಯಲ್ಲ, ಅದು ಮೂಲಭೂತವಾದ.
ಅಂದರೆ ತಾನೇ ಒಂದು ದ್ವೀಪವಾಗುತ್ತೆ, ದ್ವೇಷದ ದ್ವೀಪಗಳನ್ನು ನಿರ್ಮಾಣ ಮಾಡುತ್ತೆ. ಅದು ದ್ವೇಷದ ದ್ವೀಪಗಳನ್ನು ದಾಟೋದಿಲ್ಲ. ನಮಗೆ ದಾಟದ ದ್ವೀಪಗಳು ಬೇಕಾ ಅಥವಾ ದೀಪ ಬೇಕಾ? ನಮಗೆ ಬೇಕಾಗಿರೋದು ಇವತ್ತು ದೀಪ. ಅಂಥ ಸೌಹಾರ್ದತೆಯ ದೀಪದ ಬೆಳಕನ್ನು ನಾವು ಹರಿಸಬೇಕಾಗಿರುವಂಥ ಸಂದರ್ಭದ ಒಳಗಡೆ ನಾವಿದ್ದೇವೆ. ಜೊತೆಗೆ ಇವತ್ತಿನ ಬಹಳ ಮುಖ್ಯವಾದ ಬಿಕ್ಕಟ್ಟು, ಏಕಕಾಲಕ್ಕೆ ಮನುವಾದನೂ ಇದೆ, ಮನಿವಾದನೂ ಇದೆ. ಅಂದರೆ ಕೇವಲ ನಾನು ಪ್ರಾಸಕ್ಕಾಗಿ ಹೇಳ್ತಿಲ್ಲ ಇದನ್ನು. ಮನುವಾದ ಇದೆ, ಮನಿವಾದನೂ ಇದೆ. ಮನುವಾದ ಅಂದರೆ ಪುರೋಹಿತಶಾಹಿ, ಮನಿವಾದ ಅಂದರೆ ಬಂಡವಾಳಶಾಹಿ. ಎರಡೂ ಏಕಕಾಲದಲ್ಲಿ ಅಸ್ತಿತ್ವದಲ್ಲಿರುವಾಗ ಅದನ್ನು ಎದುರಿಸುವ ಬಗೆ ಹೇಗೆ? ಏಕಕಾಲಕ್ಕೆ ಮನುವಾದವನ್ನು ಮತ್ತು ಮನಿವಾದವನ್ನು ಎದುರಿಸುವ ಬಗೆ ಹೇಗೆ ಅನ್ನೋದನ್ನು ಕುರಿತು ನಾವು ಚಿಂತನೆ ಮಾಡಬೇಕಾಗಿದೆ, ಅವಲೋಕನ ಮಾಡಿಕೊಳ್ಬೇಕಾಗಿದೆ. ಆದ್ದರಿಂದ ಏಕಮುಖಿಯಾದಂತಹ ಸಂದರ್ಭದಲ್ಲಿ ನಾವು ಇಲ್ಲ ಇವತ್ತು. ಒಂದು ಕಾಲದಲ್ಲಿ ಬರೀ ಪುರೋಹಿತಶಾಹಿಯನ್ನು ವಿರೋಧ ಮಾಡ್ತಿದ್ದಂತಹ ಸಂದರ್ಭವೂ ಇತ್ತು ನಮ್ಮಲ್ಲಿ. ಆದರೆ ಹಾಗಲ್ಲ. ಇವತ್ತು ಏಕಕಾಲಕ್ಕೆ ಪುರೋಹಿತಶಾಹಿ, ಬಂಡವಾಳಶಾಹಿ ಶಕ್ತಿಗಳು ಹೆಚ್ಚು ಜಾಗೃತವಾಗಿರುವಂಥ ಸಂದರ್ಭದಲ್ಲಿ ನಾವು ಕಂಡುಕೊಳ್ಬೇಕಾಗಿರೋ ದಾರಿ ಯಾವುದು? ಇದು ಒಂದು ಸಂಕೀರ್ಣವಾದ ಸಂದರ್ಭ. ಇದಕ್ಕೆ ಸರಳವಾದ ಏಕಮುಖಿಯಾದಂಥ ಉತ್ತರಗಳಿವೆ ಅಂತ ನಾನು ಭಾವಿಸ್ಕೊಂಡಿಲ್ಲ. ಇಂಥ ಸಂದರ್ಭದ ಒಳಗಡೆ ಕಡೆ ಪಕ್ಷ ಏನಾಗಬೇಕು? ಸಮಾಜದ ಸ್ವಾಸ್ಥ್ಯವನ್ನು ನಾವು ಕಾಪಾಡಿಕೊಳ್ಬೇಕು, ಮಾನವೀಯತೆಯನ್ನು ಕಾಪಾಡಿಕೊಳ್ಬೇಕು, ಒಂದಷ್ಟು ವಿವೇಕ ಇರಬೇಕು. ಹಾಗಾಗಿ ಸೌಹಾರ್ದತೆ ಅನ್ನೋದು ಒಂದು ಮೌಲ್ಯವಾಗಬೇಕು ಅಂತ. ಹಾಗಾದರೆ ನಿಜವಾಗಿ ಸೌಹಾರ್ದತೆ ಅಂದರೆ ಏನು? ನನ್ನ ನಿರ್ವಚನದ ಪ್ರಕಾರ ಸೌಹಾರ್ದತೆ ಅಂದರೆ ಪಕ್ಷಪಾತ ಅಲ್ಲ. ಸೌಹಾರ್ದತೆ ಅಂದರೆ ಪಕ್ಷ ರಾಜಕೀಯವೂ ಅಲ್ಲ. ನಾವು ಸೌಹಾರ್ದತೆಯನ್ನು ಹೇಳುವಾಗೆಲ್ಲ ಪಕ್ಷ ರಾಜಕೀಯವನ್ನು ಮುಂದಕ್ಕೆ ತರ್ತಿರ್ತೇವೆ. ಆದರೆ ಇದು ಪಕ್ಷಪಾತವೂ ಅಲ್ಲ, ಪಕ್ಷ ರಾಜಕೀಯವೂ ಅಲ್ಲ, ಪೂರ್ವಾಗ್ರಹವೂ ಅಲ್ಲ. ಅದು ಸೌಹಾರ್ದತೆ. ನಿಜವಾದ ಸೌಹಾರ್ದತೆ ಅವಿವೇಕಗಳನ್ನು ಮೀರಿದ ಒಂದು ವಿವೇಕದ ಹಾದಿ ಸೌಹಾರ್ದತೆ. ಹಿಂಸೆಯನ್ನು ಮೀರಿದ ಅಹಿಂಸೆಯ ಹಾದಿ ಸೌಹಾರ್ದತೆ. ಮತೀಯತೆಯನ್ನು ಮೀರಿದ ಮಾನವೀಯತೆಯ ಹಾದಿ ಸೌಹಾರ್ದತೆ. ಅಸಮಾನತೆಯನ್ನು ಮೀರಿದ ಸಮಾನತೆಯ ಹಾದಿ ಸೌಹಾರ್ದತೆ. ಹಾಗಾಗಿ ಇವತ್ತು ಸೌಹಾರ್ದತೆ ಅನ್ನೋದರ ಒಳಗಡೆ, ಆ ಮೌಲ್ಯದ ಒಳಗಡೆ ಸತ್ಯ ಇರಬೇಕು, ವಿವೇಕ ಇರಬೇಕು, ಅಹಿಂಸೆ ಇರಬೇಕು, ಮಾನವೀಯತೆ ಇರಬೇಕು, ಸಹಿಷ್ಣುತೆ ಇರಬೇಕು, ಸಮಾನತೆ ಇರಬೇಕು. ಈ ಎಲ್ಲವೂ ಒಟ್ಟಿಗೆ ಸೇರಿದಾಗ ಮಾತ್ರವೇ ಸೌಹಾರ್ದತೆ ಎನ್ನುವ ಮೌಲ್ಯ ಹೆಚ್ಚು ದೃಢವಾಗುತ್ತೆ, ಹೆಚ್ಚು ಜನಗಳಿಗೆ ಪ್ರಿಯವಾಗತ್ತೆ. ಅಲ್ಲ, ಅವರನ್ನು ತಲುಪಬೇಕಾಗಿರುತ್ತೆ. ಆದರೆ ಇವತ್ತು ಜನಗಳನ್ನು ಬಿಟ್ಟು ಎಲ್ಲ ಯೋಚನೆ ಮಾಡ್ತಿರ್ತೇವೆ. ರಾಜಕೀಯ ಪಕ್ಷದ ಮೇಲಾಟಕ್ಕೆ ಜನ ಬಲಿಯಾಗಬಾರ್ದು. ನಮ್ಮ ಎದುರುಗಡೆ ಇರಬೇಕಾಗಿರೋದು ಜನಗಳನ್ನು ತಲುಪದೆ ಹೋದರೆ ಯಾವ ಚಳುವಳಿಗಳು ಯಶಸ್ವಿಯಾಗಲ್ಲ, ಯಾವ ವಿಚಾರಗಳು ಯಶಸ್ವಿಯಾಗೋದಿಲ್ಲ, ಎಲ್ಲೂ ಯಾವುದೇ ಬದಲಾವಣೆಗಳು ಆಗೋದಿಲ್ಲ. ಆದರೆ ಇವತ್ತೇನಾಗಿದೆ ಅಂತಂದರೆ ವೇದಿಕೆಯ ಮೇಲಿನ ವೀರಾವೇಶ ಜಾಸ್ತಿಯಾಗಿದೆ. ಈ ವೇದಿಕೆಯ ಮೇಲಿನ ವೀರಾವೇಶದ ಒಳಗಡೆ ಜನಗಳನ್ನು ನಾವು ಮರಿತಿದ್ದೇವೆ. ಜನಗಳನ್ನು ತಲುಪಬೇಕಾದ್ರೆ ಜನಗಳನ್ನು ತಲುಪೋದಕ್ಕೆ ಬೇರೆ ಪರಿಭಾಷೆ ಬೇಕಾಗಿರುತ್ತೆ. ಇವತ್ತು ನುಡಿ ನೈತಿಕತೆ ನಾಶವಾಗ್ತಿರೋ ಕಾಲದಲ್ಲಿದ್ದೇವೆ. ಯಾರಾದರೂ ಆ ನುಡಿ ನೈತಿಕತೆ ಇದೆಯಲ್ಲ, ಎಲ್ಲಿದೆ? ರಾಜಕೀಯ ನೈತಿಕತೆ ಹಿನ್ನೆಲೆಗೆ ಸರಿದು ಭಾಳ ವರ್ಷಗಳಾಗ್ಬಿಟ್ಟಿದೆ. ಕಡೆ ಪಕ್ಷ ಒಂದು ನುಡಿ ನೈತಿಕತೆ ಇದೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳಿದರು ಬಸವಣ್ಣವರು. ಸುಲಿದ ಬಾಳೆಯ ಹಣ್ಣಿನಂದದಿ ಅಂತ ಮಹಾಲಿಂಗರಂಗ ಅನ್ನುವಂಥ ಕವಿ ಹೇಳಿದ ಕನ್ನಡ ಭಾಷೆಯನ್ನು ಇವತ್ತು ನಾವು ಸಾರ್ವಜನಿಕ ವೇದಿಕೆಗಳಲ್ಲಿ ಕೇಳಿಸ್ಕೊಳ್ತಿರೋ ಮಾತನ್ನು ಹೇಳಿದರೆ ಕನ್ನಡವೂ ಹೀಗಿರ್ಬೋದಾ ಅಂತ 28 ವರ್ಷ ಪಾಠ ಮಾಡಿದ್ದು ನಾನೇ ಯೋಚನೆ ಮಾಡಬೇಕಾದ ಸ್ಥಿತಿಲಿದ್ದೇವೆ. ಅಂಥದ್ದೊಂದು ಸನ್ನಿವೇಶದ ಒಳಗಡೆ ಜನಗಳನ್ನು ತಲುಪೋದಕ್ಕೆ ಒಂದು ವಿಶೇಷವಾದಂಥ ಭಾಷೆಯ ಅಗತ್ಯ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾವುದು ಆ ಭಾಷೆ ಅಂತ ಪ್ರಶ್ನೆ ಹಾಕ್ಕೊಂಡಾಗ ನಾವು ಕೊರಳು ಭಾಷೆಯಿಂದ ಕರುಳು ಭಾಷೆಗೆ ಹೊರಳಬೇಕಾಗಿರುವ ಕಾಲ ಇದು. ಕೊರಳು ಭಾಷೆಯಿಂದ ಕರುಳು ಭಾಷೆಗೆ ಹೊರಳಬೇಕಾಗಿದೆ ನಾವು. ಕೊರಳಷ್ಟೇ ಇದ್ದರೆ ಅದು ಶುಷ್ಕ ಆಗತ್ತೆ. ಆದರೆ ಕರುಳಿದೆಯಲ್ಲ, ಹಾಗಿರೋದಿಲ್ಲ. ಕರುಳಿನ ಭಾಷೆನೇ ಬೇರೆ. ನಾವು ಕೊರಳು ಭಾಷೆಯನ್ನು ಕರುಳು ಭಾಷೆಯಾಗಿ ರೂಪಾಂತರಿಸುವ ಕಾಲಘಟ್ಟದ ಒಳಗಿದ್ದೇವೆ. ಇಲ್ಲದೇ ಇದ್ದರೆ ನಾವು ಜನಗಳನ್ನು ತಲುಪೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಕರುಳು ಅಂತಂದರೆ ಕಣ್ಣೀರು ಅಂತ ಅಲ್ಲ. ಕರುಳು ಅನ್ನೋದ್ರೊಳಗೆ ಒಂದು ಮನುಷ್ಯ ಸಂಬಂಧ ಇರುತ್ತೆ, ಅದರೊಳಗಡೆ ಒಂದು ತಾಯ್ತನ ಇರುತ್ತೆ, ಅದರೊಳಗಡೆ ಬೇರೆದೇ ಆದಂಥ ಒಂದು ಸಂವೇದನೆ ಇರುತ್ತೆ, ಸ್ಪಂದನಶೀಲತೆ ಇರುತ್ತೆ.
ಮನುಷ್ಯ ಸಂಬಂಧಗಳು ಗಾಢವಾಗದೆ ನಾವು ಜನಗಳನ್ನು ಯಾವ ಸಿದ್ಧಾಂತವನ್ನು ತಲುಪಿಸೋಕ್ಕಾಗೋದಿಲ್ಲ. ಯಾವುದಾದ್ರೂ ಸಿದ್ಧಾಂತವನ್ನು, ಯಾವುದಾದ್ರೂ ತತ್ವವನ್ನು ನಾವು ಜನಗಳಿಗೆ ತಲುಪಿಸ್ಬೇಕು ಅಂತಂದರೆ ಮನುಷ್ಯ ಸಂಬಂಧಗಳು ಮೊದಲು ಗಾಢವಾಗಬೇಕು. ನಾವು ಪರಸ್ಪರ ಮಾತಾಡೋದಕ್ಕೆ ಸಾಧ್ಯ ಆಗಬೇಕು. ಪರಸ್ಪರ ಮಾತಾಡ್ತಾ ಇದ್ದರೆ ನಾವು ವೇದಿಕೆಯ ವೀರರಾಗ್ತೇವೆ ಹೊರತು ಜನಗಳ ನಡುವಿನ ಇರತಕ್ಕಂತಹ ಮನುಷ್ಯರಾಗೋದಿಲ್ಲ. ಆದರೆ ಸೌಹಾರ್ದತೆಯನ್ನು ಬಿತ್ತೋದಕ್ಕೆ ನಾವು ಜನಗಳನ್ನೇ ತಲುಪಬೇಕಾಗಿರುತ್ತೆ ಅನ್ನೋದನ್ನು ಮರಿಬಾರ್ದು. ಹಾಗಾಗಿ ನಮ್ಮ ಪರಂಪರೆ ಇದೆಯಲ್ಲ, ಆ ಪರಂಪರೆಯೊಂದನ್ನು ನಾವು ಹೇಳಬೇಕಾಗಿರುತ್ತೆ ನಮ್ಮ ಯುವಜನತೆಗೆ. ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ನಮ್ಮದು ಎಂಥ ಪರಂಪರೆ ಅಂತ ಅಂದರೆ ನೋಡಿ, ಬಂದೇ ನವಾಜರಿಗೆ ಸಿದ್ದಪ್ಪ ಅನ್ನೋರು ಶಿಷ್ಯ ಆಗಿದ್ದರು. ಕಡ್ಕೋಳ ಮಡಿವಾಳಪ್ಪನವರಿಗೆ ಚೆನ್ನೂರು ಜಲಾಲ್ ಸಾಬ್ ಅನ್ನೋರು ಶಿಷ್ಯ ಆಗಿದ್ದರು. ಗೋವಿಂದ ಭಟ್ರಿಗೆ ಶಿಶುನಾಳ ಶರೀಫರು ಶಿಷ್ಯ ಆಗಿದ್ದರು. ನಾಜರುದ್ದೀನ್ ಅನ್ನೋರಿಗೆ ಹೆಗ್ರಾಸ ಸ್ವಾಮಿ ಅನ್ನೋರು ಶಿಷ್ಯರಾಗಿದ್ದರು. ನೀವು ಯೋಚನೆ ಮಾಡಿ, ಯಾರು ಯಾವ್ಯಾವ ಜಾತಿಗೆ ಸೇರಿದವರು, ಯಾವ್ಯಾವ ಧರ್ಮಕ್ಕೆ ಸೇರಿದವರು. ಇಂಥದ್ದೊಂದು ಪರಂಪರೆಯು ಕರ್ನಾಟಕದ ಒಳಗಡೆ ಇದೆಯಲ್ಲ, ಈ ಪರಂಪರೆಯನ್ನು ಅರ್ಥ ಮಾಡಿಕೊಂಡ್ರೆ ಸೌಹಾರ್ದತೆ ಅಂದರೆ ಏನು ಅಂತ ಅರ್ಥ ಆಗುತ್ತೆ. ಈಗ ನಾವೇನು ಮಾಡ್ತೇವೆ, ಕಡ್ಕೋಳ ಮಡಿವಾಳಪ್ಪನ ಒಂದು ಕಡೆ ನಿಲ್ಲಿಸ್ತೇವೆ, ಜಲಾಲ್ ಸಾಬನ್ನ ಒಂದು ಕಡೆ ನಿಲ್ಲಿಸ್ತೇವೆ, ಶಿಶುನಾಳ ಶರೀಫರನ್ನು ಒಂದು ಕಡೆ ನಿಲ್ಲಿಸ್ತೇವೆ, ಗೋವಿಂದ ಭಟ್ರನ್ನ ಇನ್ನೊಂದು ಕಡೆ ನಿಲ್ಲಿಸ್ತೇವೆ. ಆದರೆ ಎಲ್ಲರೂ ಒಟ್ಟಿಗೆ ಇರುವಂತಹ ಒಂದು ಸಮಾಜದ ದೊಡ್ಡ ಪರಂಪರೆ ಇದೆಯಲ್ಲ, ಅದು ಕರ್ನಾಟಕದ ಬಹುತ್ವದ ಪರಂಪರೆ ಆಗಿತ್ತು. ಇದೆಷ್ಟೇ ಅಲ್ಲ, ಗಾಂಧೀಜಿ ಏನು ಹೇಳಿದರು, ಅಂಬೇಡ್ಕರ್ ಏನು ಹೇಳಿದರು, ನಾವೇ ಯೋಚನೆ ಮಾಡಿ, ನೆಹರು ಏನು ಹೇಳಿದರು, ಆಮೇಲೆ ಮೌಲಾನಾ ಆಜಾದ್ ಏನು ಹೇಳಿದರು, ಹೀಗೆ ಒಬ್ಬೊಬ್ಬರನ್ನು ನೀವು ವಿವೇಕಾನಂದರು ಏನು ಹೇಳಿದರು. ಇಂಥದ್ದೊಂದು ಪರಂಪರೆ ನಮಗೇನಿದೆ, ಸೌಹಾರ್ದದ ಪರಂಪರೆ, ಅದನ್ನು ನಾವು ಜನಗಳಿಗೆ ತಲುಪಿಸ್ಬೇಕಾಗಿದೆ. ಅದಕ್ಕೆ ಗಾಂಧಿ ಶ್ರೀರಾಮನ ಮಹಾನ್ ಭಕ್ತರು ಅವರು. ಆದರೆ ಯಾವತ್ತೂ ಶ್ರೀರಾಮನನ್ನು ಸ್ವಾತಂತ್ರ್ಯ ಹೋರಾಟದ ಒಂದು ಭಾಗವಾಗಿ ಬಳಸಲಿಲ್ಲ. ಅವರು ಧರ್ಮವನ್ನು ವೈಯಕ್ತಿಕ ಅಂತ ಭಾವಿಸಿದರು. ವಚನಕಾರರು ಧರ್ಮವನ್ನು ವೈಯಕ್ತಿಕ ಅಂತ ಭಾವಿಸಿದರು. ಕರ್ನಾಟಕದ ಒಳಗಡೆ ಮೊಟ್ಟ ಮೊದಲು ಜಾತಿ ಪದ್ಧತಿಯನ್ನು ವಿರೋಧ ಮಾಡಿದ್ದು ಮಹಾಕವಿ ಪಂಪ. ಅದನ್ನು ಬಹಳಷ್ಟು ಜನ ನಾವು ಮರೆತು ಬಿಟ್ಟಿದ್ದೇವೆ. ಏಕೆಂದರೆ ಅವನಿಗೆ ದೊಡ್ಡ ಜಾತಿ ಬೆಂಬಲ ಇಲ್ಲ ನೋಡಿ, ಹಾಗಾಗಿ ಅವನನ್ನು ಮರೆತು ಬಿಟ್ಟಿದ್ದೇವೆ. ಅವನು ಮನುಷ್ಯ ಜಾತಿ ತಾನು ಒಂದೇ ಒಲಂ ಅಂತ ಹೇಳಿದ್ದಷ್ಟೇ ಅಲ್ಲ, ಕುಲ ಇದೆಯಲ್ಲ, ಕುಲಂ ಕುಲಮಲ್ತು ಬೀರಮೆ ಕುಲಂ, ಕಡೆಗೆ ಅವನು ಹೇಳ್ತಾನೆ ಸ್ವಾಭಿಮಾನಂ ಅದೊಂದೇ ಕುಲಂ ಅಂತ ಹೇಳ್ದ. ಅಂದರೆ ಇಂಥದ್ದೊಂದು ದೊಡ್ಡ ಪರಂಪರೆ. ಗಾಂಧಿ ಯಾಕೆ ಮುಖ್ಯ ಆಗ್ತಾರೆ ಇವತ್ತು? ಎಷ್ಟೋ ಸಾರಿ ಗಾಂಧಿ ಬಗೆಗೆ ನಮಗೆ ಕೆಲವು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯ ಇರ್ಬೋದು ಅನೇಕರಿಗೆ. ಆದರೆ ಗಾಂಧಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಳಸಿದ್ದು ಚರಕವನ್ನು, ಖಾದಿಯನ್ನು, ಉಪ್ಪನ್ನು. ಗಾಂಧಿ ಬಳಸಿದ ಚರಕ, ಖಾದಿ, ಉಪ್ಪು ಯಾವ ಜಾತಿಗೂ ಸೇರಿಲ್ಲ, ಯಾವ ಧರ್ಮಕ್ಕೂ ಸೇರಿಲ್ಲ. ಆದ್ದರಿಂದ ಅದು ಜಾತ್ಯತೀತವಾದದ್ದು. ನನಗನ್ಸುತ್ತೆ ಅಂಬೇಡ್ಕರ್ ಅವರು ಮಹಾತ್ ಸತ್ಯಾಗ್ರಹವನ್ನು ಮಾಡಿ ಅಲ್ಲಿ ಚೌದರ್ ಕೆರೆಯಲ್ಲಿ ಒಂದು ಬೊಗಸೆ ನೀರನ್ನು ಎತ್ತಿ ಹಿಡಿದಿದ್ದು, ಗಾಂಧೀಜಿಯವರು ಒಂದು ಹಿಡಿ ಉಪ್ಪನ್ನು ಎತ್ತಿ ಹಿಡಿದಿದ್ದು, ಇವೆರಡು ಚಾರಿತ್ರಿಕವಾದಂಥ ಘಟನೆಗಳು. ಇವೆರಡು ಬಹಳ ಮುಖ್ಯವಾದ ಘಟನೆಗಳು ನಮ್ಮ ಇಂಡಿಯಾದ ಚರಿತ್ರೆ ಒಳಗಡೆ. ಈ ಒಂದು ಹಿಡಿ ಉಪ್ಪು, ಒಂದು ಬೊಗಸೆ ನೀರು ಇಡೀ ನಮ್ಮ ದೇಶದ ಚರಿತ್ರೆಯನ್ನು ಹೇಳ್ತಾ ಹೋಗುತ್ತೆ. ಹಾಗಾಗಿ ನಾವು ಯೋಚನೆ ಮಾಡಬೇಕಾಗಿರೋ ವಿಧಾನವೇ ಹೀಗೆ. ಬುದ್ಧ ಏನನ್ನು ಹೇಳಿದ್ದು, ಬಸವಣ್ಣ ಏನು ಹೇಳಿದ್ದು, ನಾರಾಯಣ ಗುರು ಏನು ಹೇಳಿದರು, ಗಾಂಧಿ ಏನು ಹೇಳಿದರು, ಅಂಬೇಡ್ಕರ್ ಏನು ಹೇಳಿದರು, ಅವರು ಹೇಳಿರುವ ಸೌಹಾರ್ದತೆ ಮತ್ತು ಸಮಾನತೆಯ ಆಶಯಗಳನ್ನು ನಾವು ಜನಗಳಿಗೆ ತಲುಪಿಸ್ಬೇಕಾಗಿರೋ ಘಟ್ಟದಲ್ಲಿದ್ದೇವೆ. ಮತ್ತೆ ನಾವು ಸೊನ್ನೆಯಿಂದ ಶುರು ಮಾಡಬೇಕಾಗಿರೋ ಕಾಲಘಟ್ಟಕ್ಕೆ 21ನೇ ಶತಮಾನದಲ್ಲಿ ಬಂದು ನಿಂತುಬಿಟ್ಟಿದ್ದೇವೆ. ಹಾಗಾಗಿ ಇಂಥ ಬಿಕ್ಕಟ್ಟುಗಳನ್ನು ಎದುರಿಸೋದಕ್ಕೆ ನಾವು ಮನುಷ್ಯ ಸಂಬಂಧಗಳನ್ನು ಗಾಢಗೊಳಿಸ್ಕೊಳ್ಬೇಕು. ಸೌಹಾರ್ದತೆಯ ಆಶಯಗಳನ್ನು ಜನಗಳಲ್ಲಿ ಬಿತ್ತಬೇಕು. ಆದರೆ ಸೌಹಾರ್ದತೆ ಯಾವತ್ತೂ ಸಮಾನತೆಯನ್ನು ಬಿಟ್ಟಿದ್ದಲ್ಲ ಎನ್ನುವ ಒಂದು ವಿವೇಕವೂ ನಮಗಿರಬೇಕು. ಇಂಥ ಹಿನ್ನೆಲೆಯ ಒಳಗಡೆ ನಾನು ಬರೆದಂತಹ ಬೇರೆ ಬೇರೆ ಸಂದರ್ಭಗಳಲ್ಲಿ ಬರೆದಂತಹ ಕೆಲವು ಲೇಖನಗಳನ್ನು ಸೇರಿಸಿ ಸೌಹಾರ್ದ ಭಾರತ, ಅದರ ಟ್ಯಾಗ್ಲೈನ್ ಸಮಾನತೆಯ ಸ್ನೇಹಿತ ಅನ್ನುವಂಥ ಪುಸ್ತಕವನ್ನು ಇವತ್ತು ರಾಜ್ಯದ 23 ಕಡೆಗಳಲ್ಲಿ ನಾವು ಜನಾರ್ಪಣೆಗೊಳಿಸ್ತಾ ಇದ್ದೇವೆ. ಈ ಜನಾರ್ಪಣೆಯ ಮುಖಾಂತರವಾಗಿಯೇ ನಾನು ಪ್ರಾರಂಭದಲ್ಲೇ ಹೇಳಿದಾಗೆ ಇದೊಂದು ಜನಾಕ್ಷರ ಆಂದೋಲನವಾಗಬೇಕು ಎನ್ನುವ ಅಪೇಕ್ಷೆಯನ್ನು ನಾವು ಇಟ್ಕೊಂಡಿದ್ದೇವೆ. ಇಂಥದ್ದೊಂದು ಸಮಾರಂಭಕ್ಕೆ ನೀವೆಲ್ಲ ಬಂದಿರೋದು ಬಹಳ ದೊಡ್ಡ ಸಾಕ್ಷಿ ಮತ್ತು ನಮ್ಮ ಆಶಯಕ್ಕೆ ಇದೊಂದು ದೊಡ್ಡ ಶಕ್ತಿ ಅಂತ ನಾನು ಭಾವಿಸ್ಕೊಳ್ತಾ
ಮತ್ತೆ ನಿಮಗೆಲ್ಲರೂ ನನ್ನ ಅಭಿನಂದನೆಗಳನ್ನು ಹೇಳಿ ನನ್ನ ಆಶಯ ನುಡಿಗಳನ್ನು ಮುಗಿಸ್ತೇನೆ. ನಮಸ್ಕಾರ.